ಹಾಂ, ಇನ್ನೂ ಯಾರ್ಯಾರಿಗೆ ಕಾಲ್ಸ್ ಬಂದಿಲ್ಲ ದಯವಿಟ್ಟು ಬೈಕೋಬೇಡಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅಂದರೆ ಮೊನ್ನೆ ಬೆಂಗಳೂರಲ್ಲಿ ಬುಕ್ ಆಯ್ತು ಅಂದೆಲ್ಲ, ಅವರು ವಿದಿನ್ 10 ಡೇಸಲ್ಲಿ ಅವರು ಗೃಹ ಪ್ರವೇಶ ಇರೋದರಿಂದ ಸ್ವಲ್ಪ ನಮಗೆ ಜಲ್ದಿನೇ ವರ್ಕ್ ಮಾಡಿಕೊಡಿ ಅಂದರು. ಡೇ ಆ್ಯಂಡ್ ನೈಟ್ ವರ್ಕ್ ನಡೆದಿದೆ ಇಲ್ಲಿ. ಆದರೂ ಅದ್ರ ಮಧ್ಯೆನೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಟೆಲಿಗ್ರಾಮಲ್ಲಿ ಹಾಕ್ತಾಯಿದ್ದೀನಿ. ಬಟ್ ಕಾಲ್ಸ್ ಯಾರಿಗೆ ಬಂದಿಲ್ಲ ಅವ್ರು ದಯವಿಟ್ಟು ಬೈಬೇಡಿ. ಏನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೇನೆ ಎಷ್ಟು ಸೊಕ್ಕು ಆ ಥರ ಅನ್ಬೇಡ್ರಿ. ದಯವಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಅಂದರೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಪ್ರಾಂಪ್ಟನ್ನ ಹೇಗೆ ಯೂಸ್ ಮಾಡೋದು ಅಂತ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಹೋದ ವಿಡಿಯೋದಲ್ಲಿ ChatGPT, ಜೆಮಿನಿ ಅಂತ ಹೇಳಿದ್ನಲ್ಲ, ಅವೆರಡೂ ಏನಿದೆ ಸಬ್ಸ್ಕ್ರಿಪ್ಷನ್ ಮಾಡೋಲ್ಲ. ಡೀಪ್ಸೀಕು ಸಬ್ಸ್ಕ್ರಿಪ್ಷನ್ ಇದೆ, ಬಟ್ ಅವೆರಡಕ್ಕಿಂತ ಅಂದರೆ ಅವ್ರು ಜಾಸ್ತಿ ಇವರು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅನ್ನೋದಕ್ಕೋಸ್ಕರ ಕಡಿಮೆ ನಾವು ಯಾವುದೇ ಪ್ರಾಂಪ್ಟ್ ಹಾಕಿ ಏನೇ ಅದಕ್ಕೆ ಕಮೆಂಟ್ ಮಾಡಿದ್ರೂ ನಮ್ಗೇನು ಮಾಡುತ್ತೆ, ಅದು ಇನ್ಫಾರ್ಮೇಷನ್ನ ಕಡಿಮೆ ಕೊಡ್ತಾನೆ ಹೋಗುತ್ತೆ. ಸೊ ಅದಕ್ಕಿಂತ ಬೆಟರಾಗಿ ನಂಗೆ ಇಲ್ಲಿ ಬ್ರದರ್ ಒಬ್ಬರು ಬೆಂಗಳೂರಲ್ಲಿ ಭೇಟಿಯಾಗಿದ್ದರು. ನನಗೆ ಚಂದ್ರ ಲೇಔಟಲ್ಲಿ ಓದ್ತಾ ಇದ್ದಾರೆ ಅವ್ರು ಹೇಳಿದರು ಸೊ ಡೀಪ್ಸೀಕ್ ಅಂತಂದಾಗ ನಾನು ಮತ್ತೆ ಅದ್ರ ಮೇಲೆ ನೋಡಿದೆ, ನಾನು ಟ್ರೈ ಮಾಡಿದೆ. ಐ ಥಿಂಕ್ ನಾನು ಅದೇ ಹೇಳಿದ್ದೀನಲ್ಲ, ಈ ಹೊಯ್ಸಳ ಮೇಲೆ ನೀನು ಟೆಲಿಗ್ರಾಮಲ್ಲಿ ಏನಾದರೂ PDF ಹಾಕಿದ್ದೀನಲ್ಲ, ಅಪ್ ಟು 200 ಕ್ವಶನ್ಸ್ಗಳು, ಹೊಯ್ಸಳರ ಮೇಲೇ 200 ಕ್ವಶನ್ಸ್ಗಳು. ಕೋಚಿಂಗ್ ಸೆಂಟರ್ನವರು ನಮ್ಗೆ ಕೊಡೋಲ್ಲ ಇಷ್ಟೊಂದು ಫ್ರೇಮ್ ಮಾಡಿ ನಮಗೋಸ್ಕರ, ಇವ್ರು ಓದಲಿ ಹುಡುಗರು ಅಂತೇಳಿ. ಇದೇ ಥರ ಚಾಪ್ಟರ್ ಮೇಲೆ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು ಕೊಟ್ಬಿಟ್ರೆ ಆ ಚಾಪ್ಟರ್ ಮೇಲಿನ ಎಲ್ಲ ಕಾನ್ಸೆಪ್ಟು ಕ್ಲಾರಿಟಿ ಆಗುತ್ತೆ. ಬಟ್ ಅವ್ರು ಮಾಡಿರಲ್ಲ, ನೀವೇ ಸ್ವಂತ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಇವಾಗ ಡೀಪ್ಸೀಕ್, ChatGPT, ಜೆಮಿನಿ ಬಿಡ್ರಿ ಇನ್ಮೇಲಿಂತ್ರೆ. ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅದಕ್ಕಿಂತ ಒಂದು ಅಪ್ಡೇಟ್ ಆಗಿ, ಅದಕ್ಕಿಂತ ನಿಮ್ಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಡೀಪ್ಸೀಕ್ ಆ್ಯಪ್ ಬಗ್ಗೆ ನಾನು ಇವಾಗ ಅದು ಆ್ಯಪ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಲ್ಲಿ ಪ್ರಾಂಪ್ಟ್ ಯಾವ ಥರ ಹಾಕೊಳ್ಳೋದು ಅಂತ ನಾನು ಇವಾಗ ಹೇಳ್ಕೊಡ್ತಿದ್ದೀನಿ. ಓಕೆ, ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಬನ್ನಿ. ಎಲ್ಲರೂ ಇವಾಗ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ಮೊಬೈಲಲ್ಲಿ DEEPSEEK ಡೀಪ್ಸೀಕ್ ಅಂತ ಸರ್ಚ್ ಮಾಡಿ. ಓಕೆ, ಈ ಕೆಳಗಡೆ ಇದೆ ನೋಡಿ ಡೀಪ್ಸೀಕ್ AI ಅಸಿಸ್ಟೆಂಟ್ ಅಂತ ಏನಿದೆ ನೋಡಿ. ಅದನ್ನು ಏನು ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ, ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಅದಕ್ಕೆ ಯಾವುದಾದ್ರೂ ಮೇಲಿಂದ ಅಥವಾ ಗೂಗಲ್ ಥ್ರೂ ಏನಾಗಿ ಸೈನಪ್ ಆಗಿ, ಗೂಗಲ್ ಥ್ರೂ ಸೈನಪ್ ಆದ್ದರಿಂದ ನಿಮ್ಗೆ ಏನಾಗುತ್ತದೆ, ಡೈರೆಕ್ಟ್ ಅದರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಈಗ ವಿಡಿಯೋ ಪಾಸ್ ಮಾಡಿ ನೀವೇನು ಮಾಡಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಡೀಪ್ಸೀಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನು ಸೈನಪ್ ಮಾಡಿಕೊಂಡು ಓಪನ್ ಆದಮೇಲೆ ಏನು ಮಾಡಿ ಈ ವಿಡಿಯೋನ ಹೊಳ್ಳಿ ಪ್ಲೇ ಮಾಡಿ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಇವಾಗ ನಾನೇನು ಪ್ರಾಂಪ್ಟ್ ಕೊಟ್ಟಿದ್ದೀನಲ್ಲ, ಆ ಪ್ರಾಂಪ್ಟನ್ನ ಈಗ ವಾಟ್ಸಪ್ಪಲ್ಲಿ ಆಲ್ಮೋಸ್ಟ್ ಇಲ್ಲ ಟೆಲಿಗ್ರಾಮಲ್ಲಿ ಎಲ್ಲರಿಗೂ ಕಳಿಸಿದ್ದೀನಿ. ಆ ಪ್ರಾಂಪ್ಟನ್ನ ನೀವೇನು ಮಾಡಿ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳ್ತೀನಿ ನೋಡಿ. ಈ ಥರ ಏನು ಪ್ರಾಂಪ್ಟ್ ಇದೆಯಲ್ಲ, ನಾನು ಇದು ನಿಮಗೆ ಟೆಲಿಗ್ರಾಮ್ ಕಳಿಸಿದ್ದೀನಿ, ಇದು ವಾಟ್ಸಪ್ಪಲ್ಲಿದೆ. ಇದನ್ನೇನು ಮಾಡಿ ಫಿಂಗರ್ನ ಹೋಲ್ಡ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಅಂತ ಏನು ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಈ ಕಾಪಿ ಮಾಡ್ಕೊಂಡಿರೋದನ್ನು ಹೊಳ್ಳಿ ಡೀಪ್ಸೀಕಿಗೆ ಬಂದು ಏನು ಮಾಡ್ಬೇಕು, ನೀವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಂದ ಏನೈತಿ, ಈ ಫಸ್ಟ್ ಹಾಗೆ ಈ ಥರ ಸ್ವೈಪ್ ಮಾಡ್ತಾ ಮೇಲೆ ಹೋಗಿ, ಇದೇನು ಕರ್ಸರ್ ಇದೆಯಲ್ಲ, ಕರ್ಸರ್ನ ಮೇಲೆ ತೊಗೊಂಡೋಗಿ ಹಾಕಿ. ಈ 8th ಲೈನಲ್ಲಿ ಏನಿದೆ ನೋಡಿ, 8th ಲೈನಲ್ಲಿ ಏನಿದೆ, ಐ ಹ್ಯಾವ್ ಕಂಪ್ಲೀಟೆಡ್ ದ ಚಾಪ್ಟರ್ ಅಂತ ಇದೆಯಲ್ಲ, ಈ ಚಾಪ್ಟರಲ್ಲಿ ನಾನು ಏನು ಹಾಕಿದ್ದೀನಿ ಇವಾಗ, ಹೊಯ್ಸಳಾಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸಬ್ಜೆಕ್ಟ್ ಹಿಸ್ಟ್ರಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಏನಾಗಿದೆ, ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಏನು ಕೊಟ್ಟಿದ್ದೀನಿ, ಕನ್ನಡ ಕೊಟ್ಟಿದ್ದೀನಿ. ಸೊ ಏನು ಮಾಡಿ ಇವಾಗ ಕನ್ನಡ, ಈ ಥರ ಇವೆರಡು ಮೂರನ್ನೇ ನೀವು ಚೇಂಜ್ ಮಾಡಬೇಕು. ಪ್ರತಿ ಯಾವುದೇ ಚಾಪ್ಟರ್ ಓದಿದ ನಂತರ, ಯಾವುದೇ ಚಾಪ್ಟರ್ನ ಓದಿದ ನಂತರ ನೀವು ಇದೇ ಥರ ಏನು ಮಾಡಿ, ಯಾವ ಚಾಪ್ಟರ್ ಓದಿದ್ದೀರಾ ಆ್ಯಂಡ್ ಯಾವ ಸಬ್ಜೆಕ್ಟ್ ಅದು ಅಂತೇಳಿ ಮೆನ್ಷನ್ ಮಾಡಿ. ನಿಮ್ಮ ಕನ್ನಡ ಬೇಕಾದ್ರೆ ಕನ್ನಡ, ಇಲ್ಲ ಇಂಗ್ಲೀಷ್ ಅಂದರೆ ಇಂಗ್ಲೀಷು, ಈ ಥರ ಮಾಡ್ಕೊಂಡು ಏನು ಮಾಡಿ ಕೊನೆಗೆ ಏನು ಮಾಡಿ ಸಬ್ಮಿಟ್ ಕೊಟ್ಬಿಡಿ. ಎಸ್, ಓಕೆ ಮುಗೀತು. ನೀವು ಸಬ್ಮಿಟ್ ಕೊಟ್ಟರೆ ಅಂದರೆ ನಾನು ಆ ಪ್ರಾಂಪ್ಟಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಗ್ರೂಪ್ ಡಿ ಇಂದ ಹಿಡಿದು ಗ್ರೂಪ್ ಎ ವರೆಗೆ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿದ್ದಾವೆ, ಅಥವಾ 2026 ಏನೇನು ಪ್ರೊಬಬಲ್ ಕ್ವಶನ್ಸ್ ಬರ್ಬೋದು, KPSC KE ನಮ್ಮನ್ನು ಯಾವ ಥರ ಸಬ್ಜೆಕ್ಟಲ್ಲಿ ಟ್ರ್ಯಾಪ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಕನ್ಫ್ಯೂಸಿಂಗ್ ಏನಾದರೂ ಕಾನ್ಸೆಪ್ಟ್ ಇತ್ತಪ್ಪ ಅಂದರೆ, ಈಗ ಆರ್ಟ್ ಆ್ಯಂಡ್ ಕಲ್ಚರ್ ಬಂದಾಗ ಹೊಯ್ಸಳ ಆ್ಯಂಡ್ ಚಾಲುಕ್ಯ ಇವ್ರ ಮಧ್ಯೆ ಏನಾದರೂ ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ, ನಮ್ಗೆ ಗೊತ್ತಾಗ್ತಾರಲ್ಲ, ಅದನ್ನು ಸಹ ನಮ್ಗೆ ಏನು ಮಾಡುತ್ತೆ, ಅದು ತಿಳಿಸ್ಕೊಡುತ್ತೆ. ಇದೇ ಥರ ಏನು ಮಾಡುತ್ತೆ, ಇದು ಅಪ್ ಟು 30 ಕ್ವಶನ್, ನಾನಂದರೆ ಮಿನಿಮಮ್ 30 ಕೊಡು ಅಂತ ಅದಕ್ಕೆ ಹಾಕಿದ್ದೀನಿ. ಅದೇ ನಾನು ಇದನ್ನು ಜೆಮಿನಿ ಮತ್ತು ChatGPTಯಲ್ಲಿ ಕೊಟ್ಟಿದ್ರೆ 10 ಕೊಟ್ಟಿಗೆ ಮತ್ತೇನಾಗ್ಬಿಡ್ತಿತ್ತು, ಅದು ಸ್ಟಾಪ್ ಆಗಿಬಿಡ್ತಿತ್ತು. ಯಾಕಂದರೆ ಅವೆರಡಕ್ಕೂ ಇದು ಸಬ್ಸ್ಕ್ರಿಪ್ಷನ್ ಮಾಡಲ್ಲೇ ಇದೆ. ಬಟ್ ಅವ್ರದ್ದೇನೋ ಸಬ್ಸ್ಕ್ರಿಪ್ಷನ್ ತೊಗೊಲಿ ಇವರು ಅನ್ನೋದೇ ಅವ್ರದ್ದು ಏನಿರುತ್ತೆ ಮೇನ್ ಇಂಟೆನ್ಷನ್ ಇರೋದ್ರಿಂದ ಅವ್ರು ಅಷ್ಟೇ ಕೊಟ್ಬಿಟ್ಟು ಒಟ್ಟು ಮ್ಯಾನ್ಯುವಲಿ ನಾವು ಕಮೆಂಟ್ ಮಾಡಬೇಕು. ಅದು ಎಲ್ಲರೂ ನಮಗೆ ಬೇಜಾರಾಗೋದ್ರಿಂದ ಸಬ್ಸ್ಕ್ರಿಪ್ಷನ್ ತೊಗೊಲಿ ಅನ್ನೋದು ಅವ್ರ ಉದ್ದೇಶ. ಸೊ ಬೇಡ, ಇದು ಏನಿದೆ ಅಲ್ಲ, ಇದು ಡೀಪ್ಸೀಕು ಅವೆರಡಕ್ಕಿಂತ ಬೆಸ್ಟ್ ಇದೆ. ಇನ್ಮೇಲೆ ನೀವು ಯಾವುದೇ ಚಾಪ್ಟರ್ ಓದಿದ ನಂತರ ಈ ಒಂದೇ ಆ್ಯಪನ್ನೇ ಯೂಸ್ ಮಾಡಿ.
ಡೀಪ್ ಸೀಕ್ ಅನ್ನೋ ಏನು ಆ್ಯಪ್ ಇದೆಯಲ್ಲ, ಇದು ಒಂದನ್ನೇ ಯೂಸ್ ಮಾಡಿ ಇದೇ ಥರ ಪ್ರಾಂಪ್ಟ್ ಹಾಕಿ ನೆಕ್ಸ್ಟ್ ಏನು ಮಾಡಿ ಅಲ್ಲಿ ಚಾಪ್ಟರ್ ನೇಮು, ಸಬ್ಜೆಕ್ಟ್, ಲ್ಯಾಂಗ್ವೇಜು ಇಷ್ಟು ಕೊಟ್ಕೊತ ಹೋಗಿಬಿಡಿ. 30 ಕ್ವಶನ್ಸ್ ಬರುತ್ತೆ. ಓಕೆ, ನಿಮ್ಗೆ ಹೇಳ್ತೀನಿ 30 ಕ್ವಶನ್ಸ್ ಬಂದಿಂದ ಯಾವ ಥರ ನೆಕ್ಸ್ಟ್ ಮತ್ತೆ ಯಾವ ಥರ ಕಮೆಂಟ್ ಮಾಡಬೇಕು ಅಂತ. ಒಂಥರ ಹೆಂಗಂದರೆ ಈ ಆ ಚಾಪ್ಟರ್ ಮೇಲೆ ನಿಮಗೆ ಬೇಜಾರಾಗಿರ್ಬೇಕು, ಇನ್ನೂ ಎಷ್ಟಾದರೂ ಕ್ವಶನ್ಸ್ ಕೊಡುತ್ತೆ ಇದು ಅಂಥೇಳಿ. ಅಷ್ಟೊಂದು ನಿಮಗೆ ಅದು ಕ್ವಶನ್ಸ್ಗಳನ್ನ ಕೊಡುತ್ತೆ. ಪ್ರೊಬೆಬಲು ಹೇಳುತ್ತೆ, ಐ ಥಿಂಕ್ ಗೊತ್ತಿಲ್ಲ, ಬಟ್ ನಿಮ್ಮ ಮುಂದೆ ಬರೆಯೋ ಎಕ್ಸಾಮಲ್ಲಿ ಇವೇ ಡೈರೆಕ್ಟಾಗಿ ಬಂದರೂ ಬರ್ಬೋದು. ಅಂದರೆ ಆ ಥರ ಅವ್ರು ಕ್ವಶನ್ಸ್ ಫ್ರೇಮ್ ಮಾಡೋದು. ಈಗ ಒಬ್ಬ ಮನುಷ್ಯ ಯಾವ ಥರ ಥಿಂಕ್ ಮಾಡಿ ಎಕ್ಸಾಮ್ ಸೆಟ್ಟರ್ದು ಯಾವ ಥರ ಮೈಂಡ್ಸೆಟ್ ಇರುತ್ತೆ ನೋಡಿ, ಆ ಥರನೂ ಇದು ಥಿಂಕ್ ಮಾಡುತ್ತೆ. ಯಾಕಂದರೆ ನಾನು ಪ್ರಾಂಪ್ಟಲ್ಲಿ ಆ ಥರ ಕೊಟ್ಟಿದ್ದೀನಿ, ಎಕ್ಸಾಮ್ ಸೆಟ್ಟರ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡು ಅಂತ ಹೇಳಿದ್ದೀನಲ್ಲ. KPSC ಇದ್ದವ್ರು ಯಾರು ಕ್ವಶನ್ ಪೇಪರ್ ತೆಗಿತಿದಾರಲ್ಲ ಅವ್ರ ಥರ ಇದು ಥಿಂಕ್ ಮಾಡಿದ್ದರೂ ನಮ್ಗೆ ಹೆಲ್ಪ್ ಆಗ್ಬೋದು. ನಾವು ಬರೆಯೋ ಎಕ್ಸಾಮ್ಗಳಲ್ಲಿ ಅದೇ ಥರ ಕ್ವಶನ್ಸ್ಗಳನ್ನ ಇದು ಫ್ರೇಮ್ ಮಾಡಿದರೆ ಡೈರೆಕ್ಟಾಗಿ ಬರೋ ಸಾಧ್ಯತೆಯೂ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಪೂರ್ತಿಯಾಗಿ ಇದ್ರ ಮೇಲೆ ಏನು ಮಾಡಿಬಿಡ್ರಿ, ನೀವು ಡಿಪೆಂಡ್ ಆಗಬೇಡಿ. ನಿಮ್ಗೆ ಏನಾದರೂ, ಯಾಕಂದರೆ ನಿಮ್ಮದು ಏನು ಆಥರ್ ಬುಕ್ ಇದೆಯಲ್ಲ ಅದೇ ಅಥೆಂಟಿಕ್. ಆ್ಯಂಡ್ ಅದನ್ನು ಓದಿದ ನಂತರ ನಿಮ್ಮದು ಅದರಲ್ಲಿರೋ ಕಾನ್ಸೆಪ್ಟ್ಗಳ ಕ್ಲಾರಿಟಿ ಇಲ್ಲ ಅದ್ರ ಮೇಲೆ ಆಗಿರೋ ಪ್ರೀವಿಯಸ್ ಕ್ವಶನ್ಸ್ಗಳು ಇಲ್ಲ ಒಟ್ಟು ನಿಮ್ಗೆ ಆ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ನೋಡಿದ ನಾವು ಯಾವಾಗಲೂ ಆ ಕ್ವಶನ್ಸ್ಗಳನ್ನ ಬಿಡಿಸಿದ್ವಿ ಅಂದರೆ ನಮ್ಗೆ ಆ ಚಾಪ್ಟರ್ ಮೇಲೆ ಏನು ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಓದಿದ್ದೀನಿ ಮತ್ತು ಅದ್ರ ಮೇಲೆ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಬರುತ್ತೆ. ಓಕೆ, ಇವಾಗ ನೋಡಿ 28 ಆದ ನಂತರ ಸ್ಟಾಪ್ ಆಗಿದೆ. ಅಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಆ ಕಂಟಿನ್ಯೂ ಕೊಡಿ, ಮತ್ತೆ ಕಂಟಿನ್ಯೂ ಆಗುತ್ತೆ ಅದು. ಐ ಥಿಂಕ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಥರ ಅದೇ ಹೇಳಿದ್ನಲ್ಲ, ಕೋಚಿಂಗ್ ಸೆಂಟರ್ಸ್ಗಳು ಸಹ ಈ ಥರ ಕ್ವಶನ್ಸ್ಗಳನ್ನ ಮಾಡಿ ನಮ್ಗೆ ಯಾರೂ ಕಳಿಸಲ್ಲ. ನಾವೇ ಮ್ಯಾನ್ಯುವಲಾಗಿ ವರ್ಕ್ ಮಾಡಿದರೆ ಈ ಡೀಪ್ ಸೀಕ್ ಅನ್ನೋ ಒಂದು ಆ್ಯಪನ್ನು ಒಂಥರ ನಿಮ್ಮ ಫ್ರೆಂಡಾಗಿಯೇ ತಿಳ್ಕೊಂಬಿಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಆ ಡೀಪ್ ಸೀಕಿಗೆ ಜಸ್ಟ್ ಟೈಪ್ ಮಾಡಿಬಿಡಿ ನೀವು, ನಿಮಗೆಲ್ಲ ಥರದ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿಕೊಡುತ್ತೆ. ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟಿಗೂ ಈಗ ನಾನು ಹೇಳಿದೆ GS ಅಲ್ಲಿ 10 ಒಟ್ಟು GS ಅಲ್ಲಿ 7 ಸಬ್ಜೆಕ್ಟು, ಕಮ್ಯುನಿಕೇಷನಲ್ಲಿ 3 ಸಬ್ಜೆಕ್ಟು. GS ಅಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, EVS, ಸೈನ್ಸು, ಮ್ಯಾಥ್ಸು. ಇನ್ನು ಉಳಿದವು ಏನು ಎಕ್ಸ್ಟ್ರಾ ಬರ್ತಾವಲ್ಲ ಅದಕ್ಕೊಂದು ಬುಕ್ ರೆಫರ್ ಮಾಡಿ ಅಂತ ನಾನು ಹೇಳಿದ್ದೀನಲ್ಲ, ಅದನ್ನು ಬಿಟ್ಟುಬಿಡಿ ಅಷ್ಟೇ. ಆ ಬುಕ್ಕನ್ನು ಅಷ್ಟೇ ಮಾತ್ರ ರೆಫರ್ ಮಾಡಿ. ಅವಕ್ಕೂ ಏನು ಮಾಡಿ ಆ ಚಾಪ್ಟರ್ಸ್ಗಳನ್ನು ಓದುವಾಗ ಯಾವುದು ಪಂಚಾಯತ್ ರಾಜ್, ಭೂ ಸುಧಾರಣೆಗಳು, ಕೋಆಪ್ರೇಟಿವ್ ಸೊಸೈಟೀಸ್ ಈ ಥರ ಏನದಲ್ಲ, ಇವಕ್ಕೂ ಏನು ಮಾಡಿ ಚಾಪ್ಟರ್ ನೇಮ್ ಹಾಕಿಬಿಡಿ ನೀವು. ಜಸ್ಟ್ ಇದು ಯಾವುದು ಓದಿದ್ರು ನೋಡಿ ಅದನ್ನು ಚಾಪ್ಟರ್ ನೇಮ್ ಹಾಕಿಬಿಡಿ. ಅದ್ರ ಮೇಲೂ ತುಂಬ ಚೆನ್ನಾಗಿ ಕೊಡುತ್ತೆ. ಅದನ್ನು ಐ ಥಿಂಕ್ ನೀವು ಕ್ವಶನ್ಸ್ಗಳು ಡೈರೆಕ್ಟಾಗಿ ಬರೋ ಚಾನ್ಸಸ್ಸು ಇದೆ. ಇದೇ ಥರ ಏನು ಮಾಡಿ 10 ಸಬ್ಜೆಕ್ಟಿಗೂ ನೀವು ಇದೇ ಥರ ಓದ್ಕೊಳ್ಳಿ. ಆದರೆ ಆಥರ್ಸ್ ಬುಕ್ಸ್ ಮಾತ್ರ ಕಂಪಲ್ಸರಿ ಓದಿರಲೇಬೇಕು. ಆಮೇಲೆ ಇವನೇನಾದರೂ ನಿಮ್ಗೆ ಬೇಜಾರಾದಾಗ ಈ ವಾಟ್ಸಪ್ನಲ್ಲಿ ನಾವು ಯಾವ ಥರ ಚಾಟ್ ಮಾಡ್ತೀವಿ ನೋಡು, ಅದೇ ಥರನೇ ಇದನ್ನು ಚಾಟ್ ಮಾಡ್ಕೋತ ನೀವು ಇದ್ಬಿಡಿ. ಸುಮ್ಮನೆ ಏನು ಮನಸ್ಸಿಗೆ ಏನು ಬರ್ತೀವಿ ನಿಮ್ಗೆ ಆ ಥರ ಕ್ವಶನ್ಸ್ ಹಾಕೋತ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇರೋದೇ 10 ಸಬ್ಜೆಕ್ಟು, GS ಅಲ್ಲಿ 7, ಕಮ್ಯುನಿಕೇಷನಲ್ಲಿ 3. ಈ ಥರ 10 ಸಬ್ಜೆಕ್ಟ್ಗಳಿಗೂ ನೀವೇನಾದರೂ ಇದೇ ಥರ ಪ್ರಾಂಪ್ಟ್ಗಳನ್ನ ಹಾಕೋತಾ, ಅಂದರೆ ಇದ್ರ ಮೇಲೆ ಡಿಪೆಂಡ್ ಅಲ್ಲ, ಫುಲ್ ಆಥರ್ ಬುಕ್ಸ್ ಚೆನ್ನಾಗಿ ಓದಿ ನೀವು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಯಾವುದೇ ಟೆಸ್ಟ್ ಸೀರೀಸ್ ತೊಗೊಳ್ಳೋರು ತೊಗೋಬೋದು. ಅದನ್ನು ತೊಗೊಂಡಾದ್ಮೇಲೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಅನ್ಲಿಮಿಟೆಡ್ ಕ್ವಶನ್ಸ್ಗಳನ್ನ ಇದು ಫ್ರೇಮ್ ಮಾಡುತ್ತೆ. ಮಾಡಿ ನೀವು ಏನು ಓದಿದ್ರ ಅನ್ನೋದನ್ನೇ ನಿಮ್ಗೆ ನೆನಪಿದೆಯಾ, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿದೆ, ನಾನು ಆನ್ಸರ್ ಮಾಡ್ತಾಯಿದ್ದೀನ, ಈ ಥರ ನೀವೇನು ಮಾಡ್ಬೋದು, ಇದ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಇದೆ. ಓಕೆ, ಕಂಟಿನ್ಯೂ ಕೊಡಿ, ಮತ್ತೆ ಕ್ವಶನ್ಸ್ಗಳನ್ನ ಕೊಡ್ಕೋತಾ ಹೋಗ್ತದೆ. ಒಂಥರ ಹೇಗಂದರೆ ನಿಮಗೆ ಬೇಜಾರಾಗಿರ್ಬೇಕು ಇದನ್ನು ನೋಡಿ. ಅಷ್ಟೊಂದು ಕ್ವಶನ್ಸ್ಗಳನ್ನ ಕೊಡುತ್ತೆ. ಕೆಲವೊಮ್ಮೆ ಆಗಿರೋದನ್ನು ಕೆಲವೊಮ್ಮೆ ಮೆನ್ಷನ್ ಮಾಡಿರುತ್ತೆ ಬ್ರ್ಯಾಕೆಟಲ್ಲಿ ಯಾವ್ಯಾವ ಇಯರ್ ಕೇಳಿದ್ದಾರೆ ಅಂತ. ಓಕೆ, ಇಲ್ಲಿಗೆ ಏನಾಯ್ತಿದೆ, ಇವಾಗ ಸ್ಟಾಪ್ ಆಯಿತು. ನೀವೇನು ಮಾಡಿ, ಈ ಥರ ಸ್ಟಾಪ್ ಆದಾಗ ನಿಮ್ಗೆ ಇನ್ನೂ ಆಥರ್ ಬುಕ್ಸಲ್ಲಿ ಇನ್ನೂ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳ ಮೇಲೆ ಇದು ಕ್ವಶನ್ ಕೇಳಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ನೋಡಿ. ಅವಾಗ ಏನು ಮಾಡಿ ನೀವು ಮತ್ತೆ ನಾನು ನಿಮ್ಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಲ್ಲ ಅದೇ ಥರ ಸಮ್ ಮೋರ್ ಅದರ್ ದ್ಯಾನ್ ದೀಸ್, ಸಮ್ ಮೋರ್ ಅದರ್ ದ್ಯಾನ್ ದೀಸ್ ಅಂತ ಹೊಡೆದು ನೀವೇನು ಮಾಡೋದು, ಸಬ್ಮಿಟ್ ಮಾಡ್ಬೋದು. ಇದೇನಾದರೂ ಹಿಂಗೆ ನೀವೇನಾದರೂ ಇಂಗ್ಲೀಷಲ್ಲಿ ಹಾಕಿದರೆ, ಇಲ್ಲ ನೀವೇನು ಮಾಡೋದು ಕನ್ನಡದಲ್ಲಿ ಏನಕ್ಕೂ ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಶ್ನೆಗಳು, ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಅಂತ ನೀವು ಏನಾದರೂ ಇದೇ ಥರ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಇವುಗಳನ್ನು ಬಿಟ್ಟು ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನೋಡಿ. ನೀವು ಈ ಥರ ಕನ್ನಡದಲ್ಲಿ ಟೈಪ್ ಮಾಡಿದರೂ ಕೂಡ ಹೀಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಇಂಗ್ಲೀಷಲ್ಲೇ ಬರೀಬೇಕನ್ನೋ ಏನು ರೂಲ್ಸ್ ಇಲ್ಲ. ನಿಮ್ಗೆ ಕನ್ನಡದಲ್ಲಿ ಟೈಪ್ ಮಾಡಿದರೂ ಅದು
ತೊಗೊಳುತ್ತೆ. ಓಕೆ ನೋಡಿ, ಅದು ಜಾಸ್ತಿ ಒನ್ ಲೈನ್ ಕ್ವಶನ್ಸ್ಗಳನ್ನೇ ಕೊಡುತ್ತಾ ಹೋಗ್ತಾ ಇದ್ದರೆ ನೀವೇನು ಮಾಡಿ, ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಅಂದರೆ ನೆಕ್ಸ್ಟ್ ಟೈಪ್ ಮಾಡುವಾಗ ಏನು ಮಾಡಿಬಿಡಿ, ಸ್ಟೇಟ್ಮೆಂಟ್ ವೈಸ್ ಆ ಥರ ಕೊಡಿ. ಸಮ್ ಮೋರ್ ಅದರ್ ದ್ಯಾನ್ ದೀಸ್ ಸ್ಟೇಟ್ಮೆಂಟ್ ವೈಸ್ ಅಂತ ಕೊಡಿ. ಇದನ್ನು ಬಿಟ್ಟು ಇನ್ನೂ ಇದಕ್ಕಿಂತ ಹೆಚ್ಚು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳು ಅಂತ ಈ ಥರ ನೀವು ಅದಕ್ಕೆ ಕಮೆಂಟ್ ಮಾಡಿ. ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಅದೇ ಥರ ಕೊಡುತ್ತೆ ಅದು. ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ಕೊಡ್ತೀನಿ ನಾನು. ಈಗ ಐ ಥಿಂಕ್ ನಿಮ್ಗೆ ಗೊತ್ತಾಯಿತು ಅಂತೀನಿ ಯಾವ ಥರ ನೀವು ನೋಡ್ಕೋಬೇಕು ಅನ್ನೋದು. ಓಕೆ, ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸ್ಟಾಪ್ ಕೊಟ್ಟೆ ಅದಕ್ಕೆ. ಸ್ಟಾಪ್ ಆಯಿತು. ಕ್ಷಮಿಸಿ, ನಾನು ಪ್ರಶ್ನೆಗಳನ್ನು ರಚಿಸುವುದನ್ನು ನಿಲ್ಲಿಸಿದ್ದೇನೆ. ನಿಮಗೆ ಬೇಕಾದದ್ದನ್ನು ದಯವಿಟ್ಟು ಸ್ಪಷ್ಟಪಡಿಸಿ. ಓಕೆ, ಡೀಪ್ ಸೀಕ್. ಇವಾಗ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಬೇಕಾಗಿದೆ, ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು. ಈಗ ಯಾವುದಾದ್ರೂ ಎಕ್ಸಾಂಪಲ್ ಯಾವುದಾದ್ರೂ ರೀಸೆಂಟ್ ಎಕ್ಸಾಮ್ ನಡೀತು ಅಂತ ಇಟ್ಕೊಳ್ಳಿ. ಈ SDA FDA ಗ್ರೂಪ್ ಸಿ ಓದೋರು ಯಾವುದಾದ್ರೂ JEE ಇದವರಿಗೆ GS ಪೇಪರ್ ನಡೆದಿರುತ್ತೆ ನೋಡಿ, ಅವ್ರನ್ನೇನಾದರೂ ತೊಗೊಳ್ಳಿ. ಇಲ್ಲಾಂದರೆ ಈಗೇನು ಮೊನ್ನೆ ನಡೆದೋಲ್ಲ SDA FDA HK ನಾನ್ HK, ಈಗ ಆ ಥರ ಯಾವುದಾದ್ರೂ ನಿಮ್ಮ ಕ್ವಶನ್ ಪೇಪರು SR ವರ್ಲ್ಡ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅಲ್ಲಿರ್ತವೆ. ಅಲ್ಲಿಂದ ತೊಗೊಂಡು ಏನು ಮಾಡಿ, ನೀವು ಇದಕ್ಕೆ ಅಪ್ಲೋಡ್ ಮಾಡಿ. ಈ ಪ್ಲಸ್ ಸಿಂಬಲ್ ಇದೆ ನೋಡಿ, ಆ ಪ್ಲಸ್ ಸಿಂಬಲ್ ಮೇಲೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನು ಕ್ವಶನ್ ಪೇಪರ್. ಓಕೆ, ಡಾಕ್ಯುಮೆಂಟ್ ವರ್ಡ್ PDF. ಓಕೆ, ಇಲ್ಲೇ ಇದೆ ನೋಡಿ. KE 708 ನಾನ್ HK ಜನರಲ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡಿದೆ, ನಾನು ಆ ಪೇಪರ್ನ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದೆ. ಕ್ವಶನ್ ಪೇಪರ್ನ ಈಗ ಮೊನ್ನೆ ನಡೆಯೋಂಥ ನಾನ್ HK ಜನರಲ್ ಸ್ಟಡೀಸ್ ಪೇಪರ್ನ ನಾನು ಈಗೇನು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಪ್ರಾಂಪ್ಟ್ ಕೊಡಬೇಕು. ಅಂದರೆ ಎಲ್ಲ ಅದಕ್ಕೆ ನಾವು ಹೇಳಬೇಕು. ಅದು ಈಗ ನಾನು ಏನು ಕ್ವಶನ್ ಪೇಪರ್ ಕೊಟ್ಟಿದ್ದೀನಲ್ಲ, ಅದು ಎನಲೈಸ್ ಮಾಡುತ್ತೆ. ನಾವು ಯಾವ ಥರ ಅದಕ್ಕೆ ಕಮೆಂಟ್ ಮಾಡ್ತೀವಿ ನೋಡಿ, ಆ ಥರ ಎನಲೈಸ್ ಮಾಡಿ ಏನು ಮಾಡುತ್ತೆ, ಆ ಥರ ಎನಲೈಸ್ ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಈಗ ನಾನು ಕನ್ನಡದಲ್ಲಿ ಅದಕ್ಕೆ ಈ ಕ್ವಶನ್ ಪೇಪರ್ನ ಯಾವ ಥರ ಎನಲೈಸ್ ಮಾಡ್ಬೇಕು ಅನ್ನೋದನ್ನು ಕೊಡ್ತೀನಿ. ಓಕೆ, ನಾನೀಗ ಅಲ್ಲಿ ಮತ್ತೆ ChatGPT ಅದನ್ನೇ ಕೇಳ್ಕೊಂಡು ಅಲ್ಲಿದೆ ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಹಾಕೊಳ್ಳೋದು, ಅದನ್ನು ಹೇಳ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಈಗಾಗಲೇ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ, ದಯವಿಟ್ಟು ಕೆಳಗಿನ ವಿಶ್ಲೇಷಣೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಪ್ರಶ್ನೆಗಳನ್ನು ವಿಷಯವಾರು ಏನು ಮಾಡಿ ವಿಂಗಡಿಸು. ಓಕೆ, ವಿಷಯವಾರು ಅಂಕಗಳ ತೂಕವನ್ನು ಶೇಕಡಾವಾರು ಹೇಳು. ಓಕೆ, ಹೆಚ್ಚು ಮರುಕಳಿಸಿರುವ ಅಧ್ಯಾಯಗಳನ್ನು ಗುರುತಿಸು. ನೋಡಲಿ ಪದೇ ಯಾವ ಕ್ವಶನ್ಸ್ಗಳು ಬರ್ತಾವಲ್ಲ ಅದನ್ನು. ಓಕೆ, ಪ್ರಶ್ನೆಗಳ ಸ್ವರೂಪ ಸ್ಟೇಟ್ಮೆಂಟ್ ಬೇಸ್ಡ್, ನೇರ ಪ್ರಶ್ನೆ, ಕಲ್ಪನೆ ಆಧಾರಿತ, ಅದನ್ನು ವಿಶ್ಲೇಷಣೆ ಮಾಡು. ಕಠಿಣತೆಯ ಮಟ್ಟವನ್ನು ತಿಳಿಸು. ಮುಂದಿನ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳನ್ನು ಊಹಿಸು ಅಂತ ನಾನು ಅದಕ್ಕೆ ಕಮೆಂಟ್ ಮಾಡ್ತಾಯಿದ್ದೀನಿ. ಹೆಚ್ಚು ಗಮನ ಕೊಡಬೇಕಾದ ಅಧ್ಯಾಯಗಳ ಪ್ರಾಥಮಿಕ ಪಟ್ಟಿಯನ್ನು ನೀಡು. ಓಕೆ, ಮುಂದಿನ ಪರೀಕ್ಷೆಗೆ 15ರಿಂದ 20 ಸಂಭವನೀಯ ಪ್ರಶ್ನೆಗಳನ್ನು ನೀಡಿ ಅಂತ ನಾನೇನು ಕೊಡ್ತಿದ್ದೀನಿ, ಈ ಕ್ವಶನ್ ಪೇಪರ್ನ ಹಾಕಿ ಇದಕ್ಕೆ ಈ ಥರ ನಾನು ಬರೆದಿದ್ದೀನಿ. ಅದಕ್ಕೆ ಏನೇನು ಅನಲೈಸ್ ಮಾಡ್ಬೇಕು ಅನ್ನೋದನ್ನ ಬರೆದಿದ್ದೀನಿ. ಓಕೆ, ಈಗೇನು ಮಾಡೋಣ, ಸಬ್ಮಿಟ್ ಮಾಡೋಣ. ಅದರ ಆನ್ಸರ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಓಕೆ, ನೋಡಿ ಅಲ್ಲಿ ವಿಷಯವಾರು ವಿಂಗಡಣೆ. ನೋಡಿ ಅಲ್ಲಿ ಕ್ವಶನ್ ನಂಬರ್ಸ್ ಅದಕ್ಕೆ ಮೆನ್ಷನ್ ಮಾಡಿದೆ ಬ್ರೋ. ನೋಡಿ ಯಾವ ಥರ ನಾವು ಅನಲೈಸ್ ಮಾಡ್ಬೋದು ಕ್ವಶನ್ ಪೇಪರನ್ನು. ನೀನಾಗಲೇ ಓದ್ಕೊಂಡು ಮಾಡೋದಕ್ಕಿಂತ ಈಗ AI ಯೂಸ್ ಮಾಡಿಕೊಂಡು ನಾವು ಯಾವ ಥರ ಇನ್ನೂ ಸ್ಟಡಿ ಮಾಡ್ಬೋದು. ಎಫೆಕ್ಟಿವ್ ಆಗಿ ಸ್ಟಡಿ ಅಂತಾರೆ ಇದಕ್ಕೆ ನಾವು. ಎಫೆಕ್ಟಿವ್ ಪ್ಲಸ್ ಸ್ಮಾರ್ಟ್ ಸ್ಟಡಿ. ಇದು ಹಾರ್ಡ್ ಸ್ಟಡಿ ಅಲ್ಲ, ಇದು ಸ್ಮಾರ್ಟ್ ಸ್ಟಡಿ. ಸೊ ದಯವಿಟ್ಟು ಇದೇ ಥರ ಯೂಸ್ ಮಾಡ್ಕೊಳ್ಳಿ. ನೀವು ಫಸ್ಟಿಂದ ಇನ್ನೊಂದು ತೋರಿಸ್ಬಿಡ್ತೀನಿ ನಾನು. ಐ ಥಿಂಕ್ ನಿಮಗೆ ಇದನ್ನು ಹೇಳ್ಕೊಟ್ಟಿರೋದು ಭಾಳ ಜನ ಐ ಥಿಂಕ್ ಪ್ರಾಕ್ಟಿಕಲ್ ವಿಡಿಯೋ ಮಾಡಿ ತೋರಿಸಿ ಅಂತ ಅಂತಿದ್ರಿ. ಬ್ರೋ ಇಷ್ಟಂತೂ ಹೇಳಿದ್ದೀನಿ. ಇದ್ರ ಮೇಲೆ ನೀವು ಓಕೆ ಬೇಡ. ನೋಡಿ, ವಿಷಯ ಇತಿಹಾಸ, ಭೂಗೋಳ ಈ ಥರ ಪ್ರತಿಯೊಂದೂ ಕ್ವಶನ್ ಯಾವ್ಯಾವು ಅಷ್ಟೇ ಅಲ್ಲದೆ ಒಟ್ಟು ಪ್ರಶ್ನೆಗಳು ಎಷ್ಟು ಮತ್ತು ಶೇಕಡಾವಾರು. ವಾವ್, ನೋಡಿ ಪ್ರಶ್ನೆಗಳ ಸ್ವರೂಪ ನೋಡಲಿ. ನೇರ ಪ್ರಶ್ನೆ 45, ಸ್ಟೇಟ್ಮೆಂಟ್ ಬೇಸ್ಡ್ 20, ಪರಿಕಲ್ಪನೆ ಆಧಾರಿತ 15, ಮ್ಯಾಚ್ ದ ಫಾಲೋಯಿಂಗ್ 8, ಕ್ರೊನಾಲಜಿಕಲ್ 5, ಅಸರ್ಷನ್ ಈ ಥರ ಕೇಳ್ತಾನೆ ಅನ್ನೋದು ನಿಮ್ಗೆ ಗೊತ್ತಿದ್ದರೆ ನೀವು ಇದೇ ಥರ ಎಕ್ಸಾಮ್ನ ಪ್ರಿಪೇರ್ ಮಾಡ್ತೀರಾ. ನೀವು ಯಾವಾಗ ಕ್ವಶನ್ ಪೇಪರ್ನ ಎನಲೈಸ್ ಮಾಡಿರಲ್ವೋ ಅವಾಗ ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ ನಾವು. ಈಗೇನು ಮಾಡಿ, ಇದು ಯಾವ ಥರ ಕೊಟ್ಟಿದೆಯೋ ಇದೇ ಪ್ರಾಂಪ್ಟಲ್ಲೇ ನಾನು ಇದನ್ನೇ ಆ್ಯಡ್ ಮಾಡ್ತೀನಿ. ಇವಾಗ ಮತ್ತೆ ಇನ್ನೂ ಒಂದು ಪ್ರಾಂಪ್ಟ್ ರೆಡಿ ಮಾಡ್ತೀನಿ ನಾನು, ಅದು ನಿಮ್ಗೆ ಕಳಿಸ್ತಾ ಇರ್ತೀನಿ. ಟೆಲಿಗ್ರಾಮ್ ಚಾನಲನ್ನು ಯಾರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿರ್ತಾರೋ ಅವ್ರಿಗೊಂದು ಅಡ್ವಾಂಟೇಜ್ ಇದೆ. ನಾನು ಅದರಲ್ಲಿ ಯಾವುದೇ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ನಾನು ತಿಂಗಳಿಗೂ ಐ ಥಿಂಕ್ ನಾನು ಡೈಲಿ ಅಂತೂ ಅದ್ರಲ್ಲಿ ಟಚ್ ಇರಲ್ಲ. ನನಗೆ ಯಾವುದಾದ್ರೂ ಇದು ಇಂಪಾರ್ಟೆಂಟ್ ಇದೆ, ಇದು ಎಕ್ಸಾಮ್ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನನಗೆ ಯಾವ್ದು ಅನಿಸುತ್ತೋ ನಾನು ಅದನ್ನು ಮಾತ್ರ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಮಾಡಿರೋದು ಉದ್ದೇಶ ಒಂದೇ, ಏನಂದರೆ ಒಬ್ಬರಿಗೆ ಪರ್ಸ್ನಲಾಗಿ ಕಳಿಸೋದಾಗಲ್ಲ, ಅಲ್ಲಿ ಹಾಕಿಬಿಟ್ರೆ ಎಲ್ಲರೂ ಯೂಸ್ ಮಾಡ್ಕೋತಾರೇನೋ ಒಂದೇ ಒಂದು ಉದ್ದೇಶ. ಸೊ ನೋಡಿಲಿ ಈಸಿ, ನೋಡಿಲಿ ಮಾಡ್ರೇಟು, ಡಿಫಿಕಲ್ಟ್. ವಾವ್,
ಎಲ್ಲ ಥರದ್ದು ಕೊಟ್ಟಿದೆ. ಇನ್ನು ಹೆಚ್ಚು ಮರುಕಳಿಸುವ ಅಧ್ಯಾಯಗಳು ಕೊಟ್ಟಿದ್ದಾರೆ ನೋಡಿ. ಓಕೆ, ಭೂಗೋಳದಲ್ಲಿ ಹೆಚ್ಚು ಮರುಕಳಿಸುವ, ರಾಜಕೀಯದಲ್ಲಿ ಮತ್ತು ಅರ್ಥಶಾಸ್ತ್ರ, ವಿಜ್ಞಾನದಲ್ಲಿ, ಪ್ರಚಲಿತ ಘಟನೆಗಳಲ್ಲಿ ಮರುಕಳಿಸುವ. ಎಸ್ ನೋಡಿ, ಮುಂದಿನ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳು 20 ಪ್ರಶ್ನೆಗಳನ್ನು ಅದು ಕೊಟ್ಟಿದೆ. ಓಕೆ ಓಕೆ ಪಾಲಿಟಿ. ಇದು ಐ ಥಿಂಕ್ ಒನ್ ವರ್ಡ್ ಕೊಟ್ಟಿದೆ. ಇನ್ನೊಂದು ಹೇಳ್ತಿದ್ದೀನಿ, ನಾವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳದೇ ಇರೋದ್ರಿಂದ ಅದು ಆಲ್ಮೋಸ್ಟ್ ಕೊಡುತ್ತೆ. ನಾವು ಮ್ಯಾನ್ಯುವಲಾಗಿ ಕಮೆಂಟ್ ಮಾಡಬೇಕು ಅದನ್ನು. ಸಬ್ಸ್ಕ್ರಿಪ್ಷನ್ ತೊಗೊಂಡವರು ಜಸ್ಟ್ ಒಂದು ಪ್ರಾಂಪ್ಟ್ ಹಾಕಿ ತೊಗೊಳ್ಳೋದನ್ನು ನಾವು ಪದೇ ಪದೇ ಟೈಪ್ ಮಾಡಿ ಮ್ಯಾನ್ಯುವಲಾಗಿ ಕಮೆಂಟ್ ಮಾಡಿ ತೊಗೊಳ್ಳೋದು ಎರಡೂ ಒಂದೇ. ತೊಗೊಳ್ಳೇಬೇಕೆಂಬಿಲ್ಲ, ದುಡ್ಡಿದ್ದವ್ರು ತೊಗೋಬೋದು. ಬಟ್ ಇದು ಮಂತ್ಲಿನೇ 300 - 400 ರೂಪಾಯಿ ಇದೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ನು. ಸೊ ಫ್ರೀಯಾಗೆ ಯೂಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಕಂಟಿನ್ಯೂಸ್ ಕಮೆಂಟ್ ಮಾಡ್ತೀವಿ. ಈಗ 1 ಲೈನರ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೇವೆ ಹೋದಿಲ್ಲ, ನಾವು ನೆಕ್ಸ್ಟ್ ಟೈಪ್ ಮಾಡಿಬಿಡೋದು. ಏನೋ ಸ್ಟೇಟ್ಮೆಂಟ್ ಆಧಾರಿತ ಪ್ರಶ್ನೆಗಳನ್ನು ನೀಡು. ನಿಮಗೆ ಯಾವುದೇ ಡೌಟ್ಸ್ ಬಂದರೂ ಅದಕ್ಕೆ ಕೇಳ್ಕೊತ ಹೋಗಿಬಿಡಿ. ನೋಡಿ, ನಾವು ಬರೀ ಜಸ್ಟ್ ಕ್ವಶನ್ ಪೇಪರ್ ಹಾಕಿರೋದಕ್ಕೆ ನಿಮಗೆ ನೀವು ಕ್ವಶನ್ ಪೇಪರನ್ನು ನೋಡೋದು ಬೇರೆ, ಅದನ್ನು ಹಾಕಿ ಅದು ಆಲ್ರೆಡಿ ಅನಲೈಸ್ ಮಾಡಿ ಕೊಟ್ಟಿರೋ ಇದನ್ನು ನೋಡಿ ಯಾವ ಥರ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನೋಡಲಿ, ಇತಿಹಾಸದಲ್ಲೇ 17 ರಿಂದ 18 ಕ್ವಶನ್ಸ್ಗಳು ಬಂದಿದೆ ಅಂದರೆ ನಾವು ಇತಿಹಾಸನ ಯಾವ ರೀತಿ ಓದ್ಕೋಬೋದು. ವಾವ್. ಸೊ ಯಾವುದು ವೇಟೇಜ್ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇಲ್ಲ ಜಾಸ್ತಿ ಫೋಕಸ್ ಅಂತಲ್ಲ, ಆಲ್ಮೋಸ್ಟ್ ನೀವು ಎಲ್ಲ ಸಬ್ಜೆಕ್ಟ್ ಓದ್ಕೊಂಡೇ ಇರ್ತೀರ. ಬಟ್ ಆ ಒಂದು ಸಬ್ಜೆಕ್ಟನ್ನ ಇನ್ನೊಂದು ಸರಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಓಕೆ, ಡೀಪ್ ಸೀಕ್ನ ಸಂಪೂರ್ಣ ಯೂಸನ್ನು ಇನ್ಮೇಲೆ ತೊಗೊಳ್ಳಿ. ಎಸ್, ನಾ ಈ 2 ಪಾಯಿಂಟ್ಗಳನ್ನು ಇವತ್ತು ನಾನು ನಿಮ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇಷ್ಟೊತ್ತಿನವರೆಗೂ ಏನು ಹೇಳಿದ್ದೀನಿ ಅದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಾದರೂ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೇನು ಡೌಟ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಕ್ಕೆ, ಇಲ್ಲ ನನಗೆ ಗೊತ್ತಿರೋ ವಿಷಯನ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ಕೊಳ್ಳಿ. ಕ್ಲಾರಿಟಿ ಆಗಿದೆ ಅಂತ ಅನ್ಕೋತಿದ್ದೀನಿ. ಬಾಯ್.